यतिराज 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 जय हो यतिराज यतिराज रामानुज जय हो रामानुज जय हो। ಶ್ರೀಮತೆ ರಾಮಾನುಜಾಯ ನಮಃ. ಹರೇ ಶ್ರೀನಿವಾಸ. ಯತಿರಾಜ ಆಧ್ಯಾತ್ಮಿಕ ಸಮಾಚಾರಕ್ಕೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು: ಕುಟೀರದಲ್ಲಿ ಶ್ರೀನಿವಾಸನ ವೈಭವದ ಏಕಾಂತ ಸೇವೆ, ಶ್ರೀಗಳವರಿಗೆ ಜ್ಯೇಷ್ಠಾಭಿಷೇಕದ ಮಹಾಪ್ರಸಾದ, ವಿವಿಧ ದೇವಸ್ಥಾನಗಳಲ್ಲಿ ಶ್ರವಣ ನಕ್ಷತ್ರದ ಪ್ರಯುಕ್ತ ವಿಶೇಷ ಪೂಜೆ, ಶ್ರೀವಿಲ್ಲಿಪುತ್ತೂರಿನಲ್ಲಿ ಆಂಡಾಳ್ ತಾಯಾರವರ ಊಂಜಲ್ ಸೇವೆ. ಈಗ ಸಮಾಚಾರದ ವಿವರಗಳು. ನಮ್ಮ ಪರಮ ಪೂಜ್ಯ ಶ್ರೀ ಜಿ ಎಸ್ ಸ್ವಾಮಿಯವರ ದಿವ್ಯ ಸಂಕಲ್ಪ ಹಾಗೂ ಮಾರ್ಗದರ್ಶನದಂತೆ ನಮ್ಮ ಶ್ರೀಮಠದ ಕುಟೀರದಲ್ಲಿ ಪ್ರತಿ ಶುಕ್ರವಾರ ಶ್ರೀನಿವಾಸನಿಗೆ ವಿಶೇಷ ಏಕಾಂತ ಸೇವೆ ಹಾಗೂ ಸಂಗೀತ ಸೇವೆ ನಡೆಯುತ್ತಿದೆ. ಅದರ ಅಂಗವಾಗಿ ನಿನ್ನೆ ಸಂಜೆ ನಮ್ಮ ಪರಮ ಪೂಜ್ಯ ಶ್ರೀ ಜಿ ಎಸ್ ಸ್ವಾಮಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಶ್ರೀನಿವಾಸನಿಗೆ ತೋಮಾಲೆ ಸೇವೆ ನಡೆಯಿತು. ನಂತರ ಗಾನ ನೀರಾಜನಂ ಸಂಗೀತ ಕಾರ್ಯಕ್ರಮದಲ್ಲಿ ವಿದ್ವಾನ್ ಸೂರ್ಯ ಅವರಿಂದ ಗಾಯನ ಕಚೇರಿ ನಡೆಯಿತು. ಅವರಿಗೆ ಪಕ್ಕವಾದ್ಯದಲ್ಲಿ ವಿದ್ವಾನ್ ಕಾರ್ತಿಕೇಯ ಆರ್ ಅವರು ಪಿಟೀಲಿನಲ್ಲಿ ಹಾಗೂ ವಿದ್ವಾನ್ ಪ್ರಣವ್ ಸುಬ್ರಹ್ಮಣ್ಯ ಅವರು ಮೃದಂಗದಲ್ಲಿ ಸಹಕರಿಸಿದರು. ಈ ಕಾರ್ಯಕ್ರಮವು ಬಹಳ ಮಾಧುರ್ಯಪೂರ್ಣವಾಗಿ ಮೂಡಿಬಂದಿತು. ನಂತರ ವಿಶೇಷ ಆರತಿಯೊಂದಿಗೆ ಭೋಗ ಶ್ರೀನಿವಾಸನಿಗೆ ಶಯನೋತ್ಸವ ನಡೆಯಿತು. ಈಗ ಅದರ ಒಂದು ಕಿರುನೋಟ. ಗೋಪಾಲಕ ಪಾಹಿ ಮಾಮನಿಶಂ, ಗೋಪಾಲಕ ಪಾಹಿ ಮಾಮನಿಶಂ, ಪ್ರಥಮೈ ಗೋಪಾಲಕ ಪಾಹಿ ಮಾಮನಿಶಂ, ಪ್ರಥಮೈ ಗೋಪಾಲಕ ಪಾಹಿ ಅಂಬರಧರ ಕರುಣಾತೀತ ಸೂರಗ ನಕಾಂಬರಧರ ಗದಮ ರಿಮಗ ಗರಿಸ ರಿಗಮಕ ನಕಾಂಬರಧರ. ನಿನ್ನೆ ಮಲ್ಲೇಶ್ವರಂನ ಮಾರ್ಕೆಟ್ ಬಳಿ ಇರುವ ಶ್ರೀ ಜ್ಞಾನಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಶ್ರೀನಿವಾಸನಿಗೆ ಜ್ಯೇಷ್ಠಾಭಿಷೇಕ ನಡೆಯಿತು. ಆ ಅಭಿಷೇಕದ ಮಹಾಪ್ರಸಾದವನ್ನು ಅಲ್ಲಿನ ಪ್ರಧಾನ ಅರ್ಚಕರು ನಮ್ಮ ಪರಮ ಪೂಜ್ಯ ಶ್ರೀ ಜಿ ಎಸ್ ಸ್ವಾಮಿಯವರಿಗೆ ಸಮರ್ಪಿಸಿದರು. ಪ್ರಸಾದವನ್ನು ಸ್ವೀಕರಿಸಿ ನಮ್ಮ ಶ್ರೀಗಳವರು ಲೋಕದ ಕಲ್ಯಾಣಕ್ಕಾಗಿ ಪ್ರಾರ್ಥಿಸಿದರು. ತಿರುನಾರಾಯಣಪುರದಲ್ಲಿ ಶುಕ್ರವಾರದ ಪ್ರಯುಕ್ತ ನಿನ್ನೆ ಶ್ರೀ ಶೆಲ್ವಪಿಳ್ಳೆಯು ಶ್ರೀ ಯದುಗಿರಿ ತಾಯಾರವರ ಸನ್ನಿಧಿಗೆ ವಿಜಯ ಮಾಡಿಸಿದ್ದರು. ಬನ್ನಿ ಈಗ ಆ ದಿವ್ಯ ದರ್ಶನ ಪಡೆದು ಧನ್ಯರಾಗೋಣ. ನಮ್ಮ ಶ್ರೀಮಠದ ಮೈಸೂರು ಶಾಖೆಯಲ್ಲಿ ಶ್ರವಣ ನಕ್ಷತ್ರದ ಪ್ರಯುಕ್ತ ನಿನ್ನೆ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯವರಿಗೆ ವಿಶೇಷ ಅಲಂಕಾರ ಮಾಡಲಾಗಿತ್ತು.
ಈಗ ಆ ದಿವ್ಯ ಸೇವೆ ನಮಗಾಗಿ. ನಗರದ ಚಾಮರಾಜಪೇಟೆಯಲ್ಲಿರುವ ಕೋಟೆ ಪ್ರಸನ್ನ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ನಿನ್ನೆ ಶುಕ್ರವಾರದ ಪ್ರಯುಕ್ತ ಹಾಗೂ ಶ್ರವಣ ನಕ್ಷತ್ರದ ಪ್ರಯುಕ್ತ ಭಗವಂತನಿಗೆ ಹಾಗೂ ತಾಯಾರವರಿಗೆ ವಿಶೇಷ ಪೂಜಾ ಕೈಂಕರ್ಯಗಳು ನಡೆದು ಉತ್ಸವ ನಡೆಯಿತು. ಬನ್ನಿ ಈಗ ಆ ದಿವ್ಯ ದರ್ಶನ ಮಾಡೋಣ. ಬೆಂಗಳೂರಿನ ಗಾಯತ್ರಿ ನಗರದಲ್ಲಿರುವ ಶ್ರೀ ದೇವನಾಥ ಸ್ವಾಮಿ ದೇವಸ್ಥಾನದಲ್ಲಿ ಶ್ರವಣ ನಕ್ಷತ್ರದ ಪ್ರಯುಕ್ತ ನಿನ್ನೆ ವಿಶೇಷ ಪೂಜೆ ಹಾಗೂ ಅಲಂಕಾರಗಳು ನಡೆದವು. ಅತ್ಯಂತ ರಮಣೀಯವಾಗಿ ಅಲಂಕೃತಗೊಂಡು ದರ್ಶನ ನೀಡುತ್ತಿರುವ ಆ ಭಗವಂತನನ್ನು ಈಗ ಕಣ್ತುಂಬಿಕೊಳ್ಳೋಣ. ಮಲ್ಲೇಶ್ವರದ ಶ್ರೀ ಪದ್ಮಾವತಿ ಸಮೇತ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಶ್ರವಣ ನಕ್ಷತ್ರದ ಪ್ರಯುಕ್ತ ನಿನ್ನೆ ಪುಷ್ಪಯಾಗ ನಡೆಯಿತು. ಈ ಸಂದರ್ಭದಲ್ಲಿ ಶ್ರೀನಿವಾಸನಿಗೆ ವಿವಿಧ ವರ್ಣಗಳಿಂದ ಕೂಡಿದ ಸುಗಂಧಮಯ ಪುಷ್ಪಗಳಿಂದ ಅರ್ಚನೆ ಮಾಡಿ ಅಲಂಕಾರ ಮಾಡಲಾಗಿತ್ತು. ಬನ್ನಿ ಈಗ ಆ ಶ್ರೀನಿವಾಸನ ಆಕರ್ಷಣೀಯ ದಿವ್ಯ ರೂಪವನ್ನು ದರ್ಶಿಸೋಣ. ಈಗ ಒಂದು ಪುಟ್ಟ ವಿರಾಮ. ಯತಿರಾಜ ಭಕ್ತಿ ನ್ಯೂಸ್ ಚಾನೆಲ್. ಆಧ್ಯಾತ್ಮಿಕ ಸಮಾಚಾರಕ್ಕೆ ಮತ್ತೆ ಸ್ವಾಗತ. ನಮ್ಮ ದಕ್ಷಿಣ ಭಾರತದಲ್ಲಿ
ಜ್ಯೇಷ್ಠ ಮಾಸದಲ್ಲಿ ಅನೇಕ ದೇವಾಲಯಗಳಲ್ಲಿ ಭಗವಂತನಿಗೆ ಜ್ಯೇಷ್ಠಾಭಿಷೇಕವನ್ನು ಬಹಳ ವೈಭವದಿಂದ ಆಚರಿಸಲಾಗುತ್ತದೆ. ಅದರಂತೆ ನಿನ್ನೆ ಬೆಂಗಳೂರಿನ ಮಲ್ಲೇಶ್ವರದ ಜ್ಞಾನಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಮಾರ್ಕೆಟ್ ಶ್ರೀನಿವಾಸನಿಗೆ ಹಾಗೂ ತಾಯಾರವರಿಗೆ ಜ್ಯೇಷ್ಠಾಭಿಷೇಕ ನಡೆಯಿತು. ಆಂಧ್ರ ಪ್ರದೇಶದ ಅಹೋಬಿಲ ದಿವ್ಯ ದೇಶದಲ್ಲಿ ಶ್ರೀ ಅಮೃತವಲ್ಲಿ ತಾಯಾರವರಿಗೆ ಹಾಗೂ ತಮಿಳುನಾಡಿನ ತಿರುನಿಂದ್ರವೂರ್ ದಿವ್ಯ ದೇಶದ ಭಕ್ತವತ್ಸಲ ಪೆರುಮಾಳವರಿಗೆ ಜ್ಯೇಷ್ಠಾಭಿಷೇಕ ನಡೆಯಿತು. ಬನ್ನಿ ಈಗ ತ್ರಿವೇಣಿ ಸಂಗಮದಂತೆ ದಕ್ಷಿಣ ಭಾರತದ 3 ರಾಜ್ಯಗಳಲ್ಲಿ ನಡೆದ ಭಗವಂತನ ಆ ವೈಭವದ ಉತ್ಸವವನ್ನು ಏಕಕಾಲದಲ್ಲಿ ದರ್ಶಿಸೋಣ. ನಮಸ್ತೆ ವಾಯೋ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮ ವದಿಷ್ಯಾಮಿ ಋತಂ ವದಿಷ್ಯಾಮಿ ಸತ್ಯಂ ವದಿಷ್ಯಾಮಿ ತನ್ಮಾಮವತು ತತ್ವಕ್ತಾರಮವತು ಅವತು ಮಾಂ ಅವತು ವಕ್ತಾರಂ. ಓಂ ಶಾಂತಿ ಶಾಂತಿ ಶಾಂತಿ. ಶೀಕ್ಷಾಂ ವ್ಯಾಖ್ಯಾಸ್ಯಾಮಃ ವರ್ಣಸ್ವರಃ ಮಾತ್ರಾಬಲಂ ಸಾಮಸಂತಾನಃ ಇತ್ಯುಕ್ತಃ ಶೀಕ್ಷಾಧ್ಯಾಯಃ. ಸಹನೌ ಯಶಃ ಸಹನೌ ಬ್ರಹ್ಮವರ್ಚಸಂ ಅಥಾತಃ ಸಗುಂಹಿತಾಯ ಉಪನಿಷದಂ ವ್ಯಾಖ್ಯಾಸ್ಯಾಮಃ. ಪಂಚಸ್ವಧಿಕರಣೇಷು ಅಧಿಲೋಕಮಧಿಜ್ಯೋತಿಷಮಧಿವಿದ್ಯಮಧಿಪ್ರಜಮಧ್ಯಾತ್ಮಂ ತಾಮಹ ಸಗುಂಹಿತ ಇತ್ಯಾಚಕ್ಷತೆ. ಅಥಾಧಿಲೋಕಂ ಪೃಥಿವೀಪೂರ್ವರೂಪಂ ದ್ಯೌರುತ್ತರರೂಪಂ ಆಕಾಶಃ ಸಂಧಿಃ ವಾಯುಃ ಸಂಧಾನಂ ಇತ್ಯಧಿಲೋಕಂ. ಅಥಾಧಿಜ್ಯೋತಿಷಂ ಅಗ್ನಿಃ ಪೂರ್ವರೂಪಂ ಆದಿತ್ಯವುತ್ತರರೂಪಂ ಆಪಃ ಸಂಧಿಃ ವೈದ್ಯುತಃ ಸಂಧಾನಂ ಇತ್ಯಧಿಜ್ಯೋತಿಷಂ. ಅಥಾಧಿವಿದ್ಯಂ ಆಚಾರ್ಯಃ ಪೂರ್ವರೂಪಂ ಅಂತೇವಾಸ್ಯುತ್ತರರೂಪಂ ವಿದ್ಯಾಸಂಧಿಃ ಪ್ರವಚನಗುಂ ಸಂಧಾನಂ ಇತ್ಯಧಿವಿದ್ಯಂ. ತಿರುಕುಡಂದೈ ದಿವ್ಯ ದೇಶದಲ್ಲಿ ಶಾರ್ಂಗಪಾಣಿ ಸ್ವಾಮಿ ದೇವಸ್ಥಾನದಲ್ಲಿ ಆನಿ ಮಾಸದ ಶ್ರವಣ ನಕ್ಷತ್ರದ ಪ್ರಯುಕ್ತ ನಿನ್ನೆ ಪಂಚಪರ್ವ ಪುರಪ್ಪಾಡು ನಡೆಯಿತು. ಈಗ ಅದರ ದಿವ್ಯ ದರ್ಶನ. ರಾಜಮನ್ನಾರ್ ಗುಡಿಯಲ್ಲಿ
ಶ್ರೀ ವಿದ್ಯಾ ರಾಜಗೋಪಾಲಸ್ವಾಮಿ ದೇವಸ್ಥಾನದಲ್ಲಿ ಶುಕ್ರವಾರದ ಪ್ರಯುಕ್ತ ನಿನ್ನೆ ತಾಯಾರವರಿಗೆ ಅಭಿಷೇಕ ನಡೆಯಿತು. ಇದೇ ಸಂದರ್ಭದಲ್ಲಿ ಶ್ರವಣ ನಕ್ಷತ್ರದ ಪ್ರಯುಕ್ತ ತಾಯಾರ್ ಸಮೇತ ರಾಜಗೋಪಾಲನ ಪ್ರಾಕಾರೋತ್ಸವ ಸಹ ಬಹಳ ವೈಭವದಿಂದ ನಡೆಯಿತು. ಬನ್ನಿ ಈಗ ಆ ವೈಭವದ ಉತ್ಸವವನ್ನು ದರ್ಶಿಸೋಣ. ಶ್ರೀ ಆಂಡಾಳ್ ತಾಯಾರ್ ಅವರ ಅವತಾರ ಸ್ಥಳವಾದ ಶ್ರೀವಿಲ್ಲಿಪುತ್ತೂರಿನಲ್ಲಿ ಶುಕ್ರವಾರದ ಪ್ರಯುಕ್ತ ನಿನ್ನೆ ಆಂಡಾಳ್ ನಾಚಿಯಾರ್ ಅವರಿಗೆ ಊಂಜಲ್ ಉತ್ಸವ ನಡೆಯಿತು. ಬನ್ನಿ ಈಗ ತಾಯಾರವರ ದಿವ್ಯ ದರ್ಶನ ಪಡೆದು ಅವರ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗೋಣ. ತಮಿಳುನಾಡಿನ ತಿರುನಾಂಗೂರ್ ದಿವ್ಯ ದೇಶಗಳಲ್ಲಿ ಒಂದಾದ ತಿರುಪಾರ್ಥನ್ ಪಳ್ಳಿ ದಿವ್ಯ ದೇಶದಲ್ಲಿ ಶ್ರೀ ಪಾರ್ಥಸಾರಥಿ ಪೆರುಮಾಳ್ ದೇವಸ್ಥಾನದಲ್ಲಿ ಈಗ ಬ್ರಹ್ಮೋತ್ಸವ ನಡೆಯುತ್ತಿದೆ. ಅದರ ಮೊದಲನೆಯ ದಿನವಾದ ನಿನ್ನೆ ಮೃತ್ತಿಕಾ ಸಂಗ್ರಹಣ ಹಾಗೂ ಧ್ವಜಾರೋಹಣ ಕಾರ್ಯಕ್ರಮ ನೆರವೇರಿತು. ಈಗ ಅದರ ದಿವ್ಯ ದರ್ಶನ. ನಮ್ಮ ಶ್ರೀಮಠದ ಪ್ರಸಾರ ಮಾಧ್ಯಮಗಳಾದ ಫೇಸ್ಬುಕ್, ಯೂಟ್ಯೂಬ್ ಹಾಗೂ ಯತಿರಾಜ ಭಕ್ತಿ ವಾಹಿನಿಯಲ್ಲಿ ಪ್ರತಿದಿನ ಪ್ರಸಾರವಾಗುತ್ತಿರುವ ಸ್ತೋತ್ರಧಾರ ಎಂಬ ಉಪನ್ಯಾಸ ಮಾಲೆಯಲ್ಲಿ ನಾಳೆ ಬೆಳಿಗ್ಗೆ 7:30ಕ್ಕೆ ಶ್ರೀ ಕೂರತ್ತಾಳ್ವಾನ್ ಅವರ ಅತಿಮಾನುಷಸ್ತವ ಸ್ತೋತ್ರದ 1ನೇ ಶ್ಲೋಕದಿಂದ 5ನೇ ಶ್ಲೋಕದವರೆಗೆ ಶ್ರೀ ಉವೆ ವೇಲುಕ್ಕುಡಿ ರಂಗನಾಥನ್ ಸ್ವಾಮಿಯವರು ಉಪನ್ಯಾಸ ನೀಡಲಿದ್ದಾರೆ. ಭಾನುವಾರದ ಪಂಚಾಂಗ ದಿನಾಂಕ 5 ಜುಲೈ ತಿಂಗಳು 2026 ಶ್ರೀ ಪರಾಭವನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ನಿಜ ಜ್ಯೇಷ್ಠ ಮಾಸ ಕೃಷ್ಣ ಪಕ್ಷ ಪಂಚಮಿ ಉಪರಿ ಷಷ್ಠಿ ಶತಭಿಷ ನಕ್ಷತ್ರ. ಇಲ್ಲಿಗೆ ಇಂದಿನ ಆಧ್ಯಾತ್ಮಿಕ ಸಮಾಚಾರ ಮುಕ್ತಾಯಗೊಂಡಿದೆ. ನಾಳೆ ಮತ್ತಷ್ಟು ಸುದ್ದಿಗಳೊಂದಿಗೆ ಭೇಟಿಯಾಗೋಣ. ಶ್ರೀಮತೆ ರಾಮಾನುಜಾಯ ನಮಃ. ಹರೇ ಶ್ರೀನಿವಾಸ. ಆಧ್ಯಾತ್ಮಿಕ ಸುದ್ದಿ ಸಮಾಚಾರಗಳಿಗೆ ತಪ್ಪದೇ ವೀಕ್ಷಿಸಿ ನಿಮ್ಮ YBC ಚಾನಲ್. ಯತಿರಾಜ 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 ಜಯ ಹೋ ಯತಿರಾಜ ಯತಿರಾಜ ರಾಮಾನುಜ ಜಯ ಹೋ ರಾಮಾನುಜ ಜಯ ಹೋ.